ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ FPCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SLC FA3 ಎಕ್ಸಾಮ್ಗೆ ಹಿಂದಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದೇ ಒಂದು ಪ್ಯಾಟರ್ನಲ್ಲಿ ನಿಮ್ಮ FA3 ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ಇಲ್ಲಿರುವ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಸೊ ರಿಪೀಟ್ ಆಗದೆ ಇದ್ರೂ ಕೂಡ ನಿಮಗೆ ಪ್ಯಾಟರ್ನ್ ಸೇಮ್ ಬರ್ತದೆ. ಇಂಪಾರ್ಟೆಂಟು ನೋಡ್ಕೊಳ್ಳಿ. ಸೊ ಅದು ವ್ಯಾಕರಣ ಆಗಿರಲಿ ಮತ್ತು ಆ ಪಾಠದ ಪದ್ಯ ಪ್ರಶ್ನೆ ಆಗಿರಲಿ. ಸೊ ಚೆನ್ನಾಗಿ ಹೇಳ್ತೀನಿ, ವಿತ್ ಆನ್ಸರ್ ಕೊಡ್ತೀನಿ. ಕೊನೆ ತಪ್ಪದೆ ನೋಡ್ತೀರಲ್ವಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಇನ್ಕಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಯಾಕಂದ್ರೆ ನಮಗೆ ಇದೇ ರೀತಿ FA3 ಎಕ್ಸಾಮ್ಗೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ ಆಗಿರ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಕ್ವಶನ್ ಪೇಪರ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು, A to Z ವಿಡಿಯೋಗಳು ಇದೊಂದು ಚಾನಲ್ ಆಗ್ತವೆ. ಸೊ ಅನ್ವಲ್ ಎಕ್ಸಾಮ್ ವೆರಿ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡೋದು ಕಡ್ಡಾಯ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತವೆ. ಮಾಡಿದ್ರ ಜೊತೆಗೆ ಒಂದು ಲೈಕ್ ಯೂಟ್ಯೂಬ್ ಪರೀಕ್ಷೆ ಮಾಡಿ, ಎಲ್ಲ ಪರೀಕ್ಷೆ ಶೇರ್ ಮಾಡಿ, ಸ್ವಲ್ಪ ಅವರು ಕೂಡ ಹೆಲ್ಪ್ ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಮೊದಲಾಗಿ ತೀಸರಾ ರೂಪನಾತ್ಮಕ ಪರೀಕ್ಷಾ 2025 ಅಂದರೆ ಇದನ್ನು FA3 ಅಂತ ಕರೀತಾನೆ ಇಂಗ್ಲೀಷಲ್ಲಿ. ಓಕೆ, 10वीं ಕಕ್ಷಾ ಅಂಕ 20 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. ಓಕೆ, 20 ಅಂಕ ನಿಮಗೆ ಎಕ್ಸಾಮ್ ಇರ್ತದೆ. ಓಕೆ, ಇನ್ನು ಸಮಯ 45 ಮಿನಿಟ್ ಅಂದರೆ 45 ನಿಮಿಷ ನಿಮಗೆ ಬರೆಯೋದಕ್ಕೆ ಸಮಯ ಕೊಟ್ಟಿರ್ತಾರೆ ನಿಮಗೆ ಪರೀಕ್ಷೆ ಬರೆಯೋದಕ್ಕೆ. ನೋಡ್ತಾ ಹೋಗೋಣ. ಮೊದಲಿಗೆ ನಿಮಗೆ ಎರಡು ಮಲ್ಟಿಪಲ್ ಚಾಯ್ಸ್ ಇರ್ತವೆ. ಅಂದರೆ ಬಹು ಪ್ರಶ್ನೆಗಳು ಎರಡು ಇರ್ತವೆ. निम्नलिखित प्रश्नों के लिए चार उत्तर दिए गए हैं, उनमें से सही उत्तर चुनकर लिखिए. ನೋಡ್ತಾ ಹೋಗೋಣ ಪ್ರಶ್ನೆಗಳನ್ನು. ಗ್ರಾಮರು ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ವ್ಯಾಕರಣ ಇಂಪಾರ್ಟೆಂಟು, ಚೆನ್ನಾಗಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 1 ನೋಡಿ. नीचे शब्द का विलोम शब्द है. ಯಾವುದಾಗ್ಬೋದು? ಆಪ್ಷನ್ ಅ ऊपर, ಆಪ್ಷನ್ ಆ ऊपर, ಆಪ್ಷನ್ ಇ ಪೀಚೆ, ಆಪ್ಷನ್ ಇ ಆಗೆ. ನಿಮಗೆಲ್ಲ ಉತ್ತರ ಆಗಿ ನೀಚೆ ಅನ್ನೋದು ವಿಲೋಮ ಶಬ್ದ ಕೇಳಿದರೆ ವಿರುದ್ಧಾರ್ಥಕ ಶಬ್ದ ಏನಾಗ್ತದೆ? ಉಪ್ಪರ್ ಅಂದರೆ ಸರಿಯಾದ ಉತ್ತರ. ಓಕೆ, ನೀಚೆ ऊपर. ಓಕೆ, ನೀಚೆ ऊपर ಅನ್ನೋದು ಸರಿಯಾದ ಉತ್ತರ. ಸೊ ಆಪ್ಷನ್ ಅ ऊपर ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2. ಮಕಾನ್ ಕಾ ಸಮಾನಾರ್ಥಕ ಶಬ್ದ ಹೈ. ಮಕಾನ್ ಕಾ ಸಮಾನಾರ್ಥಕ ಶಬ್ದ. ಮಕಾನ್ ಅಂದರೆ ಏನು? ಮನೆ. ಸೊ ಮನೆ ಇನ್ನೊಂದು ಶಬ್ದ ಏನು ಬರ್ತದೆ ಹಿಂದಿಯಲ್ಲಿ? ಗರ್ ಆಗ್ತದೆ. ಆಪ್ಷನ್ ಆ ಗರ್ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ನಮಗೆ ನಿಮ್ಲಿಖಿತ ಪ್ರಶ್ನೋಕೆ ಉತ್ತರ ಏಕ ವಾಕ್ಯ ಮೇಲೆ ಲಿಖಿ. ನಿಮಗೆ ಒಂದು ವಾಕ್ಯದ ಪ್ರಶ್ನೆಗಳು ಎರಡು ಇರ್ತವೆ. ಅಂದರೆ ಒಂದು ವಾಕ್ಯ ಪ್ರಶ್ನೆ ಎರಡು ಇರ್ತವೆ, ಟೋಟಲಾಗಿ 2 ಮಾರ್ಕ್ಸು. ಕ್ವಶನ್ ನಂಬರ್ 3 ನೋಡಿ. ಸಿಂಗಾಪುರ್ ಆದಿವಾಸಿ ಕहाँ रहते थे. ಸಿಂಗಾಪುರ್ ಆದಿವಾಸಿ ಕहाँ रहते थे. ಆಮೇಲೆ ಪ್ರಶ್ನೆ 4. ಕ್ವಶನ್ ನಂಬರ್ 4. दोस्तों ने क्या तय किया. ಸೊ ಇವೆರಡು ಆನ್ಸರ್ ನೋಡೋಣ. ಓಕೆ, ಕ್ವಶನ್ ನಂಬರ್ 3 ನೋಡಿ. ಸಿಂಗಾಪುರ್ ಆದಿವಾಸಿ पेड़ के नीचे और गुफाओं में रहते थे. ಇನ್ನು ಕ್ವಶನ್ ನಂಬರ್ 4 ಗೆ ಆನ್ಸರು दोस्तों ने घर बनाते का तय किया. ಸೊ ಇಷ್ಟು ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ 3ನೇ ಮೇನ್ ಬರ್ತದೆ. 3ನೇ ಮೇನಲ್ಲಿ ನಿಮಗೆ ನಿಮ್ಲಿಖಿತ ಪ್ರಶ್ನೋಕೆ ಉತ್ತರ 2 या 3 ವಾಕ್ಯ ಮೇಲೆ ಲಿಖಿ. 2 या 3 ವಾಕ್ಯ ಅಂದರೆ 2 ಮಾರ್ಕ್ಸಿನ ಕ್ವಶನ್ಸು, 2 ಅಂಕ ಪ್ರಶ್ನೆಗಳು. ಓಕೆ, 2 ಇರ್ತವೆ, ಟೋಟಲಾಗಿ 4 ಮಾರ್ಕ್ಸು, ಪ್ರತಿಯೊಂದಕ್ಕೂ 2 ಅಂಕ. ಕ್ವಶನ್ ನಂಬರ್ 5 ನೋಡಿ. ಸಮಯ ಕಾ ಸದುಪಯೋಗ ಅವ್ರ ಮಹತ್ವ ಅವ್ರ ಕೈಸೆ ಕರ್ತಾಯಿ. ಅಥವಾ ಕ್ವಶನ್ ಅಂದರೆ ಇದು ಎಲ್ಲಕ್ಕೂ ಒಂದೇ ಆನ್ಸರು. ಓಕೆ, ಸಮಯ ಕಾ ಸದುಪಯೋಗ ಕೇಳಿ ಅವರು, ಅಥವಾ ಮಹತ್ವ ಕೇಳಿ, ಕೈಸೆ ಕರ್ತಾ ಚಾಯಿ. ಈ 3ರಲ್ಲಿ ಯಾವ ಕ್ವಶನ್ ಬೇಕಾದ್ರೂ ಕೇಳಿವರು ಇದು ಆನ್ಸರ್ ಬರ್ತದೆ. ಉತ್ತರ ನೋಡಿ. समय भगवान का दिया हुआ अनुपम धन है, इसलिए आलस को छोड़कर बिना किसी बहाने काम करना चाहिए. तो करना है. एक ज्ञान भी नष्ट नहीं करना है, तभी समय का सदुपयोग होगा. ಈ ರೀತಿ ನೀವು ಪಾಯಿಂಟ್ಸ್ ರೀತಿ ಬರೀಬೇಕು. ಓಕೆ, ಹಿಂದಿಯಲ್ಲಿ ನೀವು ಪ್ಯಾರಾಗ್ರಾಫ್ ಬರೆಯೋಕೆ ಹೋಗಬೇಡಿ. ಪ್ಯಾರಾಗ್ರಾಫ್ ಬರೆದ್ರೆ ನಮಗೆ ಮಾರ್ಕ್ಸ್ ಕಡಿಮೆ ಸಿಗ್ತವೆ. ಈ ರೀತಿ ಪಾಯಿಂಟ್ಸ್ ಆಗಿ ಬರೆದ್ರೆ ನಮಗೆ ಹೆಚ್ಚು ಅಂಕ ಸಿಗ್ತವೆ. ಓಕೆ, ಆಲ್ಮೋಸ್ಟು ಈ ರೀತಿ ಬರೀರಿ. ಓಕೆ, ಸಿಸ್ಟಮೆಟಿಕ್ ಆಗ್ತದೆ. ಮತ್ತು ನಿಮಗೆ ಫುಲ್ ಅಂಕ ಕೊಡ್ತಾರೆ. 2ಕ್ಕೆ 2 ಅಂಕ, 3ಕ್ಕೆ 3 ಅಂಕ ಕೊಡ್ತಾರೆ. ನೀವು ಚೆನ್ನಾಗಿ ಈ ರೀತಿ ಪಾಯಿಂಟ್ಸ್ ಬಿಟ್ಟು ಬರೀಬೇಕು. ಆನ್ಸರ್ ಒಂದೇ ಇರ್ತದೆ, ಬಟ್ ಈ ರೀತಿ ಪಾಯಿಂಟ್ಸ್ ಬಿಟ್ಟು ನೀಟಾಗಿ ಬರೀಬೇಕು. ಓಕೆ, ನೆಕ್ಸ್ಟು ಪ್ರಶ್ನೆ 6. एवरेस्ट की चोटी पर पहुंचकर बिचेंद्र ने क्या किया. एवरेस्ट की चोटी पर पहुंचकर बिचेंद्र ने क्या किया ಅಂತ ಹೇಳಿದರೆ ಉತ್ತರ ನೋಡೋಣ. अपने घुटनों के बल बैठी अपने घुटनों के बल बैठी. ಇದೊಂದು ಪಾಯಿಂಟ್ ಆಯಿತು. ಇನ್ನು 2ನೇ ಪಾಯಿಂಟು. बर पर अपने माथे को लगाकर सागर माथे के ताज का चुंबन किया. ये सेकंड पॉइंट आಯಿತು. ಇನ್ನು 3rd पॉइंटು. तैले से हनुमान चालीस और दुर्गा माँ का चित्र निकालकर अपने साथ लाए लाल कपड़े में लपेटा और छोटी सी पूजा करके बर्फ में दबा दिया. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತದೆ ನೋಡಿ. ಓಕೆ, 2 ಮಾರ್ಕ್ಸ್ ಆಲ್ಮೋಸ್ಟ್ ನಿಮಗೆ 3 ಪಾಯಿಂಟ್ಸ್ ಅಥವಾ 4 ಪಾಯಿಂಟ್ಸ್ ಬರೀರಿ ಸಾಕು. ಓಕೆ, 3-4 ಪಾಯಿಂಟ್ಸ್ನ ಬರೀಬೇಕು. ನೆಕ್ಸ್ಟು 4th ಮೇನು 3-4 ವಾಕ್ಯ ಮೇ ಉತ್ತರ ಲಿಖಿ. 3-4 ವಾಕ್ಯ ಅಂದರೆ ನಿಮಗೆ 3 ಅಂಕ ಪ್ರಶ್ನೆಗಳು.
ಒಂದು ಇರ್ತದೆ, ಟೋಟಲಾಗಿ 3 ಮಾರ್ಕ್ಸು. ಪ್ಯಾಟರ್ನ್ ಇದೇ ಇರ್ತದೆ, ನೋಡ್ಕೊಳ್ಳಿ ಚೆನ್ನಾಗಿ. ಕ್ವಶನ್ ನಂಬರ್ 7 ನೋಡಿ, ಯಶೋಧ ಕೃಷ್ಣಕ್ಕೆ ಕ್ರೋಧ ಅಥವಾ ಕ್ರೋಧ ಅಂತ ಕೇಳ್ಬೋದು, ಅಥವಾ नाराजी को कैसे शांत करती है, नाराजगी को कैसे शांत करती है. ಅವರು ಕ್ರೋಧ ಕೇಳ್ಬೋದು ಅಥವಾ नाराजगी ಕೇಳ್ಬೋದು, ಯಾವುದೇ ಕೇಳಿದ್ರು ಇದು ಆನ್ಸರ್ ಬರಬೇಕು. ಓಕೆ, यशोदा कृष्ण के क्रोध को इस प्रकार शांत करती है कि हे कृष्ण सुनो, बलराम जन्म से ही चुगलखोर है, मैं गोधन की कसम खाकर कहती हूँ, मैं ही तेरी माता हूँ और तुम मेरे पुत्र हो. ಈ ರೀತಿ ಹೇಳ್ಬಿಟ್ಟು ಅವರು ಕೃಷ್ಣನ ಶಾಂತವನ್ನು ಮಾಡ್ತಾರೆ, ಅಥವಾ नाराजगी ಅಂತ ಕರೀತಾರೆ ಹಿಂದಿಯಲ್ಲಿ. ಇನ್ನು नेक्स्ट मेनू 5th मेनू, निम्नलिखित प्रश्नों के उत्तर 4 या 5 वाक्य में लिखिए. ಇವು ಬಂದ್ಬಿಟ್ಟು 4 ಮಾರ್ಕ್ಸ್ ಕ್ವಶನ್ಸು. ಓಕೆ, ಒಂದಿರ್ತದೆ, ಟೋಟಲಾಗಿ 4 ಮಾರ್ಕ್ಸು. ಕ್ವಶನ್ ನಂಬರ್ 8 ಇರ್ತದೆ ನೋಡಿ. ಸೊ ಏನಿದೆ ಪ್ರಶ್ನೆ ನೋಡೋಣ. धीरज सक्सेना ने घरेलू कामकाज के लिए रोबोट रखने का निर्णय क्यों लिया. ನೋಡಿ, ರೋಬೋಟ್ ಮೇಲೆ ಆಲ್ಮೋಸ್ಟ್ ಇದೇ ಕ್ವಶನ್ ಕೇಳ್ತಾರೆ ನಿಮಗೆ. ಕ್ವಶನ್ಸ್ ಬೇರೆ ಬೇರೆ ಕೇಳ್ತಾರೆ, ಆನ್ಸರ್ ಒಂದೇ ಇರ್ತದೆ. ಓಕೆ, धीरज सक्सेना ने घरेलू कामकाज के लिए रोबोट रखने का निर्णय क्यों लिया. ಅವ್ರು ರೋಬೋಟನ್ನು ಯಾಕೆ ಇಟ್ಕೊಂಡ್ರು ಅಂತ ಕೇಳ್ತಾರೆ. ಕ್ವಶನ್ ಒಂದೇ ಇರ್ತದೆ, ನಿಮಗೆ ಸ್ವಲ್ಪ ಟಫ್ ಆಗಿ ಕೇಳ್ತಾರೆ ಅಷ್ಟೇ. ಓಕೆ, ಆನ್ಸರ್ ಒಂದೇ ಇರ್ತದೆ. ನೋಡಿ ಉತ್ತರ ನೋಡೋಣ. ಉತ್ತರ ತುಂಬಾ ಈಸಿ ನೋಡಿ. साधोराम नामक नौकर धीरज सक्सेना परिवार में वर्षों से काम कर रहा था. इन्हों अचानक एक दिन चलती बस से गिरकर उसे खतरनाक चोट आ गई. इನ್ನು 3rd पॉइंटು, उसे अस्पताल ಅಂದರೆ अस्पताल अंद्रेनु हॉस्पिटल ಅಂತ ಅರ್ಥ. अस्पताल में भर्ता करना पड़ा. सक्सेना परिवार बड़ा था. सक्सेना परिवार ಒಂದು ತುಂಬ ದೊಡ್ಡ ಪರಿವಾರ ಆಗಿತ್ತು, ದೊಡ್ಡ ಕುಟುಂಬ ಆಗಿತ್ತು ಅಂತ ಅರ್ಥ. ಇನ್ನು ಬೇಟೆ ಬೇಟಿयों पोती पोतों से घर में हमेशा रौनक और चहल पहल बनी रहती. ಈ ಪಾಯಿಂಟ್ಸ್ ಇರಲೇಬೇಕು ನೋಡಿ. ಓಕೆ, ಬೇಟೆ ಬೇಟಿಯೋ ಮತ್ತು ಪೋತಿ ಪೋತೋ ಈ ಪಾಯಿಂಟ್ಸ್ ಬರೀಬೇಕು. ಇದಕ್ಕೆ ನಿಮಗೆ ಮಾರ್ಕ್ಸ್ ಇರ್ತದೆ. ಓಕೆ, ಅವ್ರು ಏನು ನೋಡ್ತಾರೆ ಮೊದಲು ಇವೆಲ್ಲ ಪಾಯಿಂಟ್ಸ್ ಇವೆಲ್ಲ ನೋಡ್ತಾರೆ. ನಿಮಗೆ 4 ಮಾರ್ಕ್ಸ್ ಕೊಡಬೇಕಂದ್ರೆ ಈ ಪಾಯಿಂಟ್ಸ್ ಇರಲೇಬೇಕು. ಓಕೆ, नेक्स्ट पॉइंटು, साधोराम के अस्पताल पहुंच जाने से सभी की तकलीफें बढ़ गई. ಇದು ಕೂಡ ಒಂದು ಅಂಕ ಇರ್ತದೆ. ಸೊ ನೋಡಿ, ಎಲ್ಲದಕ್ಕೂ ಒಂದು ಪಾಯಿಂಟ್ಗೆ ಒಂದು ಅಂಕ ಇರ್ತದೆ. ಓಕೆ, ಎಷ್ಟು ಪಾಯಿಂಟ್ ಇವೆ ಇಲ್ಲಿ? ಸೊ ಟೋಟಲಾಗಿ 6 ಪಾಯಿಂಟ್ ಇವೆ. ಸೊ ಎಲ್ಲದಕ್ಕೂ ಅಂಕ ಇರ್ತದೆ, ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ಲಾಸ್ಟ್ ಪಾಯಿಂಟು, धीरज सक्सेना से परिवारों का यह दुख नहीं देखा गया. ಸೊ ಇವೆಲ್ಲ ನೋಡಿಬಿಟ್ಟು ಅವರು ರೋಬೋಟನ್ನು ಪರ್ಚೇಸ್ ಮಾಡ್ತಾರೆ. ಇಷ್ಟು ಪಾಯಿಂಟು ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಯಾವ್ದು ಬೇಕು ಕ್ವಶನ್ ಕೇಳಿ. ಒಟ್ಟಿನಲ್ಲಿ ರೋಬೋಟ್ ಯಾಕೆ ಅವರು ಬೇಕಾಗಿತ್ತು, ಈ ರೀತಿ ಕ್ವಶನ್ ಕೇಳ್ತಾರೆ. ಇದು ಆನ್ಸರ್ನ ಬರೀಬೇಕು. ನೆಕ್ಸ್ಟು ಲಾಸ್ಟ್ ಕ್ವಶನ್ನು ಯಾವುದು? कोई कारण बताते हुए 3 दिन की छुट्टी के लिए अपने कक्षाध्यापक ಕೇಳಿದ್ದಾರೆ. ಕಕ್ಷಾಧ್ಯಾಪಕ ಅಥವಾ ಪ್ರಧಾನಾಧ್ಯಾಪಕ ಕೇಳ್ತಾರೆ. ಕಕ್ಷಾಧ್ಯಾಪಕ ಕೆ ನಾಮ್ ಪರ್ ಏಕ ಪತ್ರ ಲಿಖಿ. ಕಕ್ಷಾಧ್ಯಾಪಕ ಎಲ್ಲಿ ಬರೀಬೇಕು? ಕೊಟ್ಟಿರ್ತಾರೆ ಅವರು ಪಾಯಿಂಟ್ಸ್ ಕೊಟ್ಟಿರ್ತಾರೆ. 5 ಮಾರ್ಕ್ಸ್ಗೆ ಕ್ವಶನ್ ಇರ್ತದೆ, 5 ಮಾರ್ಕ್ಸ್ ಇರ್ತದೆ ನಿಮಗೆ ಲೆಟರು, ಅಂದರೆ ಚುಟ್ಟಿ ಪತ್ರ ಇರ್ತದೆ. ಓಕೆ, ಪ್ರೇಷಕ ನಾಮ್ ವ ಪತಾ, ಸೇವಾ ಮೇ ಸಂಬೋಧನ್, ವಿಷಯ ವಿಶ್ಲೇಷಣ್, ಪತ್ರ ಕಿ ಸಮಾಪ್ತಿ, ಈ ರೀತಿ ಬರ್ಬಿಟ್ಟು ಬರೀಬೇಕು ನೀವು. ಓಕೆ, ಸೊ ಅನ್ಕೋತೀನಿ ಚುಟ್ಟಿ ಪತ್ರ ಎಲ್ಲರೂ ಕೂಡ ನಿಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ. ನೆಕ್ಸ್ಟು ಇದೊಂದಿಟ್ಟು ನಮ್ಮ ಬ್ಲೂ ಪ್ರಿಂಟು ಪ್ಯಾಟರ್ನ್ ನೋಡ್ಕೊಳ್ಳಿ. ಕಠಿಣ ಎಷ್ಟಿರ್ತದೆ, ಸರಳ ಎಷ್ಟಿರ್ತದೆ ನೋಡ್ಕೊಳ್ಳಿ. ಆಮೇಲೆ ಅಂಕಪಾರ್ ಅಂದರೆ ಎಷ್ಟು ಕೊಟ್ಟಿರ್ತಾರೆ ನಿಮಗೆ ಅಂಕಗಳು. ಸ್ಮರಣ ರಕನ, ಸಮಜನ, ಅಭಿವ್ಯಕ್ತಿ ಮತ್ತು ರಸಗ್ರಹಣ ಮತ್ತು ಫುಲ್, ಟೋಟಲಾಗಿ 20 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. ನಂತರ ಇದು ನೋಡ್ಕೊಳ್ಳಿ, ವೇಟೇಜ್ ನೋಡ್ಕೊಳ್ಳಿ. ವೇಟೇಜ್ ಕಂಟೆಂಟ್ಸು, ವೇಟೇಜ್ ಟೈಪ್ಸ್ ಆಫ್ ಕ್ವಶನ್ಸು. ಸೊ 1 ಮಾರ್ಕ್ಸು, 2 ಮಾರ್ಕ್ಸು, ಅರ್ಥ ಆಯ್ತಾ? ಏಕಂಕ, ಬಹುವಿಕಲ್ಪ ಇವೇ ಕ್ವಶನ್ಸ್ ಇರ್ತವೆ. ನಂತರ ಘಟಕೋಕೆ ಅನುಸಾರ ಯಾವ ಪಾಠದಿಂದ ಎಷ್ಟು ಕ್ವಶನ್ ಕೇಳ್ತಾರಂತ. ದುನಿಯಾ ಮೇ ಪಹಲಾ ಮಕಾನಿಂದ ಎಷ್ಟು ಕೇಳ್ತಾರೆ ನಮಗೆ, ಟೋಟಲಾಗಿ 2 ಮಾರ್ಕ್ಸ್ ಕೇಳ್ತಾರೆ. ಸಮಯಕ್ಕೆ ಪಹಚಾನಿಂದ ಟೋಟಲಾಗಿ 2 ಮಾರ್ಕ್ಸು. ರೋಬೋಟಿಂದ ಟೋಟಲಾಗಿ 4 ಮಾರ್ಕ್ಸು. ಮಹಿಳಾಕಿ ಸಾಹಸಗತದಿಂದ ಟೋಟಲಾಗಿ 2 ಮಾರ್ಕ್ಸು. ಮತ್ತು ಸೂರ್ಯಶಾಮಿಂದ ಟೋಟಲಾಗಿ 3 ಮಾರ್ಕ್ಸು. ಆಮೇಲೆ ರಚನಾ ಅಂದರೆ ಪತ್ರಲೇಖನದಿಂದ ನಮಗೆ ಟೋಟಲಾಗಿ 5 ಮಾರ್ಕ್ಸು. ವ್ಯಾಕರಣ ಮೇಲೆ ಟೋಟಲಾಗಿ 2 ಮಾರ್ಕ್ಸು, ಟೋಟಲಾಗಿ 20 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತದೆ. ಸೊ ವೇಟೇಜ್ ನೋಡ್ಕೊಳ್ಳಿ, ಕ್ವಶನ್ ವೈಸ್ ಅನಾಲಿಸಿಸು, ಸೊ ವ್ಯಾಕರಣ ಅವೆಲ್ಲ ಇರ್ತವೆ ನೋಡ್ಕೊಳ್ಳಿ ಚೆನ್ನಾಗಿ. ಓಕೆ, ಸೊ ಪ್ಯಾಟರ್ನು ಬರ್ಕೋಬೋದು, ಹೆಲ್ಪ್ ಆಗ್ತದೆ ನಿಮಗೆ. ನೆಕ್ಸ್ಟು ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ಓಕೆ, ಕಂಪ್ಲೀಟ್ ಬ್ಲೂ ಪ್ರಿಂಟು. ಸೊ ಎಷ್ಟು ಮಾಡ್ತೀನಿ ಕೇಳ್ತಾರಂತ ಆಲ್ಮೋಸ್ಟ್ ನಾನು ಹೇಳಿದ್ದೀನಿ ನಿಮಗೆ, ಕ್ವಶನ್ ಪೇಪರ್ ಹೇಳಿದ್ದೀನಿ. ಸೊ ಅದೇ ರೀತಿ ಓದ್ಕೊಳ್ಳಿ ಸಾಕು. ಓಕೆ, ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟು ಪ್ರಶ್ನೆ ಪತ್ರಕ್ಕೆ ಈಗಾಗಲೇ ಚಾನಲ್ ನಿಮಗೆ FA3 ಮೇಲೆ ಕನ್ನಡ ಇಂಗ್ಲೀಷ್ ಹಾಕಿರ್ತೀನಿ. ಸೊ ಇನ್ನು ಸಮಾಜ ವಿಜ್ಞಾನ ಅದು ಕೂಡ ಹಾಕ್ತೀನಿ. ಸ್ವಲ್ಪ ವೇಟ್ ಮಾಡಿ, ಮತ್ತು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ, ಕಡ್ಡಾಯವಾಗಿ ಶೇರ್ ಮಾಡಿ ಎಲ್ಲೂ ಕೂಡ. ಸೊ ನೀವು ಶೇರ್ ಮಾಡೋದ್ರಿಂದ ಇದೇ ರೀತಿ ಹೆಚ್ಚು ವಿಡಿಯೋಗಳು ಬರ್ತವೆ. ಸೊ ಖಂಡಿತ ಶೇರ್ ಮಾಡಿ, ಸ್ವಲ್ಪ ಅವ್ರಿಗೆ ಕೂಡ ಹೆಲ್ಪ್ ಮಾಡ್ತೀರಲ್ವಾ. ಮತ್ತು ಕಮೆಂಟ್ ಕೂಡ ಮಾಡಿ ನಿಮಗೆ ಯಾವ ವಿಷಯಗಳು ಬೇಕು. ಸೊ ಥ್ಯಾಂಕ್ ಯು ಸೊ ಮಚ್.